ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ ಸಮಯ 5:30. ನಾವು ಇಷ್ಟಕ್ಕೆ ಎದ್ದು ಎಲ್ಲ ರೆಡಿಯಾಗಿದ್ದೀವಿ. ನಮ್ಮ ಮನೆ ದೇವರು ಆದಂತಹ ನಿಟ್ಟೂರು ಪದ್ಮಾವತಿ, ಅಲ್ಲಿ ಜ್ವಾಲಾಮಾಲಿನಿ ಕೂಡ ಇದೆ. ಜ್ವಾಲಾಮಾಲಿನಿಗೆ ತುಂಬ ಪ್ರಸಿದ್ಧಿಯಾದಂತಹ ಊರು ಅದು. ಅಲ್ಲೇ ಪದ್ಮಾವತಿ ಕೂಡ ಇದೆ. ನಮ್ಮ ಮನೆ ದೇವರು ನಿಟ್ಟೂರು ಪದ್ಮಾವತಿ. ಅಲ್ಲಿಗೆ ನಾವು ವರ್ಷಕ್ಕೆ ಒಂದು ಸಲ ಆದರೂ ಹೋಗಬೇಕು. ಕೆಲವೊಂದು ಸಲ ನಾವು 2 ಸಲ ಕೂಡ ಹೋಗಿರ್ತೀವಿ. ಈ ಸಲ ನಾವು 2 ಸಲ ಹೋಗ್ತಾ ಇದ್ದೀವಿ. ಮೇ ತಿಂಗಳಲ್ಲಿ 1 ಸಲ ಹೋಗಿದ್ವಿ. ಮತ್ತು ಇವತ್ತು ನಾವು ಹೊರಟಿದ್ದೀವಿ. ಹೋಗಬೇಕು ಅಂತ ಅನ್ನಿಸ್ದಾಗೆಲ್ಲ ಅಲ್ಲಿಗೆ ಹೋಗ್ತಾ ಇರ್ತೀವಿ. ಒಂದೊಂದು ಸಲ 1 ವರ್ಷವೂ ಆಗುತ್ತೆ, 2 ವರ್ಷವೂ ಆಗೋಗ್ಬಿಡುತ್ತೆ. ತುಂಬ ಚೆನ್ನಾಗಿದೆ. ತುಂಬ ಶಕ್ತಿಯುತವಾದಂತಹ ಒಂದು ಸ್ಥಳ ಅಂತಲೇ ಹೇಳ್ಬೋದು. ನಾವು ಕೇಳಿದೆಲ್ಲ ನಡೆಯುವಂತಹ ಒಂದು ಜಾಗ ಅದು. ನೋಡಿ, ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಅದು ತುಮಕೂರಿನಲ್ಲಿ ಇರುವಂಥದ್ದು. ನಿಟ್ಟೂರು ತುಮಕೂರು ಡಿಸ್ಟಿಕ್ಕಲ್ಲಿ ಇರುವಂಥದ್ದು. ಗುಬ್ಬಿ ತಾಲೂಕಿಗೆ ಸೇರುತ್ತೆ ಅದು. ಈಗ ಬಸ್ಸಲ್ಲಿ ನಾವು ಹೋಗ್ತಾ ಇದ್ದೀವಿ. ಅದನ್ನೇ ತೋರಿಸೋದು. ಅಲ್ಲಿ ಮಾತಾಡೋಕ್ಕಾಗಿಲ್ಲ. 3:30-4 ಗಂಟೆಗಳ ಪ್ರಯಾಣ ಅದು. ನಾವು 7:45ಗೆ ಬಸ್ಸನ್ನು ಹತ್ಕೊಂಡ್ವಿ. ಈಗ ನಾನಿದು ವಿಡಿಯೋ ಮಾಡ್ತಾ ಇರೋದು ಆಗಲೇ 8:30 ಸಮಯ ಇದು. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಪಕ್ಕದಲ್ಲಿ ಇರುವಂತಹ ಎಷ್ಟು ಚೆನ್ನಾಗಿದೆ ಹಸಿರೆಲ್ಲ. ಅಲ್ಲಿ ತೆಂಗು, ಇದು ತುಮಕೂರು ಜಿಲ್ಲೆ ಆಗಿರೋದ್ರಿಂದ ತೆಂಗು ಹಾಗೂ ಅಡಿಕೆಯನ್ನು ಜಾಸ್ತಿ ಬೆಳೀತಾರೆ. ತುಮಕೂರು ಜಿಲ್ಲೆ ಅಡಿಕೆಯನ್ನು ತುಂಬ ಬೆಳೀತಾರೆ ಅಲ್ಲಿ. ನೋಡಿ, ಹಸಿರು ತುಂಬ ಚೆನ್ನಾಗಿದೆ. ಎಲ್ಲ ಹಳ್ಳಿಗಳ ಪ್ರದೇಶವನ್ನು ದಾಟಿ ಹೋಗುತ್ತೆ ಬಸ್ಸು. ನೋಡಿ ಹೇಗಿದೆ ಅಂತ. ತೋಟಗಳಿದೆ, ತುಂಬಾ ಹಸಿರು, ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಎಷ್ಟು ಸಲ ಹೋದ್ರೂ ಬೇಜಾರು ಅನಿಸಲ್ಲ. ನಾವು ಈ ಸಲ ಹಬ್ಬಾಗಿದ್ದ ಮನೆಗೇ ಹೋಗೋಣ ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ವಿ. ಹೋಗಿ ಬಂದುಬಿಡ್ಬೇಕು ಅಂಥೇಳಿ. ಇವಾಗ ನೋಡಿ ದೇವಸ್ಥಾನದಲ್ಲಿದ್ದೀವಿ ನಾವು. ಇದು ಜ್ವಾಲಾಮಾಲಿನಿ. ಈ ಜ್ವಾಲಾಮಾಲಿನಿಗೆ ನಾವು ಏನು ಕೇಳಿದ್ರೂ ನೆರವೇರುವಂತಹ ಒಂದು ಶಕ್ತಿಯುತವಾದಂತಹ ಸ್ಥಳ. ಇದಕ್ಕೆ 1200 ವರ್ಷಗಳಷ್ಟು ಹಳೆಯದಾದಂತಹ ಬಸದಿ ಇದು, ಜೈನ ಬಸದಿ. ಆ ಕಂಬಗಳೆಲ್ಲ ನೋಡಿ ಎಷ್ಟು ಕಪ್ಪು ಬಣ್ಣದ ಶಿಲೆಗಳು ಇದು. ಇದು ನೋಡಿ ಪದ್ಮಾವತಿ ಅಮ್ಮನವರು. ಇದೇ ನಮ್ಮ ಮನೆಯ ದೇವರು, ನಮ್ಮ ಕುಲದೇವತೆ ಪದ್ಮಾವತಿ. ನೋಡಿದ್ರಲ್ಲ, ಇದು ಹೊಯ್ಸಳರು, ಗಂಗರು, ಚಾಲುಕ್ಯರು ಎಲ್ಲರ ಕಾಲದಲ್ಲಿಯೂ ಕೂಡ ಇದು ಬದಲಾವಣೆಯನ್ನು ಹೊಂದುತ್ತಾ ಬಂದಿದೆ. ಹೊಯ್ಸಳರ ಶೈಲಿಯಲ್ಲಿ ಈ ಒಂದು ಬಸದಿ ನಿರ್ಮಾಣ ಆಗಿರತಕ್ಕಂಥದ್ದು. ನಕ್ಷತ್ರಾಕಾರದ ಜಗತ್ತಿಯ ಮೇಲೆ ಈ ಒಂದು ದೇವಾಲಯವನ್ನು ಕಟ್ಟಲಾಗಿದೆ. ಅನೇಕರು ಇದಕ್ಕೆ ಕೊಡುಗೆಗಳನ್ನು ನೀಡಿದ್ದಾರೆ. ಒಂದು ಸಲ ಕಳ್ಳರು ಕೂಡ ಇಲ್ಲಿಯ ಒಂದು ಮೂರ್ತಿಯನ್ನು ತೆಗೆದುಕೊಂಡು ಹೋಗಲು ಪ್ರಯತ್ನ ಪಟ್ಟದ್ದು ಕೂಡ ಉಂಟು. ನೋಡಿ, ಇದು ಕೆತ್ತನೆ ಬಹಳನೇ ಚೆನ್ನಾಗಿದೆ. ಹೊಯ್ಸಳರ ಕೆತ್ತನೆ ಅಂದರೆ ಇದು ಬಳಪದ ಕಲ್ಲನ್ನು ಇದಕ್ಕೆ ಬಳಸಿದ್ದಾರೆ. ಇದನ್ನು ಒಂದು ಕಲಾ ಚಾತುರ್ಯವನ್ನು ನೋಡುವುದೇ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಅಂತಂದರೆ ಅಷ್ಟು ಚೆನ್ನಾಗಿ ಇದು ಕೆತ್ತನೆಯನ್ನು ಮಾಡಿದ್ದಾರೆ. ನೋಡಿ, ತೋರಿಸ್ತಾ ಇದ್ದೀನಿ. ಕಂಬಗಳು ತುಂಬ ಕುಸುರಿ ಕೆಲಸಗಳನ್ನು ಹೊಂದಿದೆ. ನೋಡಿ, ಚಾವಣಿ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಹೊಯ್ಸಳರ ಕಲೆ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತೆ. ಇದು ಕೂಡ ಬ್ರಹ್ಮ ಯಕ್ಷ.
ಪ್ರತಿ ಭಾನುವಾರ ವಿಶೇಷವಾದ ಪೂಜೆಯನ್ನು ಇಲ್ಲಿ ನಡೆಸಲಾಗುತ್ತೆ. ಗುರುವಾರ ಜ್ವಾಲಮ್ಮನವರಿಗೆ ವಿಶೇಷ ಪೂಜೆಗಳು ಕೂಡ ನೆರವೇರುತ್ತೆ. ಬಹಳ ಕಡೆಗಳಿಂದ ದೂರ ದೂರದಿಂದ ಕೂಡ ಜನರು ಇಲ್ಲಿಗೆ ಬರ್ತಾರೆ. ಪ್ರಸಾದ ಕೂಡ ನಡೆಯುತ್ತೆ ಇಲ್ಲಿ. ಪ್ರತಿ ಭಾನುವಾರ ವಿಶೇಷ ಪೂಜೆಯ ದಿನ ಎಲ್ಲರಿಗೂ ಪ್ರಸಾದ ವಿತರಣೆ ಕೂಡ ಇರುತ್ತೆ. ಇಲ್ಲಿ ಒಂದು ಶಾಸನ ಕೂಡ ಇದೆ. ಆ ಕೆತ್ತನೆಯನ್ನು ಗಮನಿಸಿ, ಎಷ್ಟು ಸುಂದರವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ನೋಡಿ. ಮತ್ತೆ ನಾನು ಹೊರಗಡೆಯ ಒಂದು ದೃಶ್ಯ ಇದು ಕೂಡ ಒಂದು ಶಾಸನ. ಇಲ್ಲಿ ಜಿನಬಿ ನೋಡಿ, ನಕ್ಷತ್ರಾಕಾರದ ಜಗತಿಯ ಮೇಲೆ ಈ ಬಸದಿ ನಿರ್ಮಾಣ ಆಗಿದೆ. ಇದು ಮಾನಸ್ತಂಭ. ಬಸದಿಯ ಮುಂಭಾಗದಲ್ಲಿರುವಂತಹ ಒಂದು ದೃಶ್ಯ. ಶ್ರೀ ಕ್ಷೇತ್ರ ನಿಟ್ಟೂರು ಜ್ವಾಲಾಮಾಲಿನಿ ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಶಕ್ತಿ ಸ್ಥಳವಾಗಿದೆ ಇದು. ಇಲ್ಲಿಗೆ ಒಮ್ಮೆ ಸಾಧ್ಯವಾದರೆ ಭೇಟಿ ಕೊಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೊಸ ಹೊಸ ವೀಡಿಯೋಗಳನ್ನ ನಿಮಗೆ ನಾನು ತೋರಿಸೋದಕ್ಕೆ ಎನ್ಕರೇಜನ್ನು ನೀವು ಕೊಟ್ಟಂಗಾಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.